ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಲಕ್ಷ 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 ಇವತ್ತು ಸಂಬಳಗಳು ಇದ್ರು. ಇವತ್ತು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿಯ ಏನೋ ಭಿಕ್ಷುಕರು, ಇವತ್ತು ಸರ್ಕಾರಿಯ ಗುಮಾಸ್ತರುಗಳು, ಸರ್ಕಾರಿಯ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಹಾಗೂ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇವತ್ತು ಭ್ರಷ್ಟರಾಗಿದ್ದಾರೆ. ಇವತ್ತು ಕಾರ್ಮಿಕರ ದಿನಾಚರಣೆ ಇದ್ರೂ ಸಹ ಇವತ್ತು ರಜಾ ಏನೋ ಇದೆ, ಆದರೂ ಸಹ ಇವತ್ತು ರಜೆ ಇದ್ರೂ ಸಹ ಇವತ್ತು ಮುಗಿಸ್ಕೊಂಡು ಇನ್ನೊಂದು ಮಾಡಿಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಅಲ್ಲೋಗಿ ಇಲ್ಲೋಗಿ ಫ್ಯಾಮಿಲಿ ಟ್ರಿಪ್ ಮಾಡ್ಕೊಂಡು ಇವತ್ತು ಮಸ್ತಿ ಮಾಡ್ತಾರೆ. ಅದೇ ಇವರು ಲಂಚ ತೆಗೆದುಕೊಂಡು ಆ ದುಡ್ಡವನ್ನು ಈ ಭಿಕ್ಷುಕರು ಇವತ್ತು ಭಿಕ್ಷುಕರು ಇವತ್ತು ಏನೋ ಆಫೀಸ್ಗಳಲ್ಲಿ ಇವತ್ತು ಲಂಚಾವತಾರ ತಾಂಡಿರುವಂಥದ್ದಲ್ಲಿ ಒಂದು ಪಾಣಿ ಮಾಡಿಸ್ಕೋಸ್ಕರ, ಒಂದು ಮ್ಯುಟೇಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ, ಒಂದು ನೀರಿನ ಬಿಲ್ ಲೈಸೆನ್ಸ್ ತಗೊಳ್ಳೋದಕ್ಕೋಸ್ಕರ, ಒಂದು ಎಲೆಕ್ಟ್ರಿಕ್ ಬಿಲ್ ಲೈಸೆನ್ಸ್ ತಗೊಳ್ಳೋಕ್ಕೋಸ್ಕರ, ಇನ್ನೊಂದು ಪೋತಿ ಮತ್ತೆ ಪೋಡಿ ಖಾತೆಗಳನ್ನ ಮಾಡಿಸೋಕ್ಕೋಸ್ಕರ ಏನು ಲಕ್ಷಾಂತರ ರೂಪಾಯಿಗಳನ್ನ ದುಡ್ಡು ಕೊಡುವಂಥ ಪ್ರಮೇಯ ನಮ್ಮ ರೈತರುಗಳಿಗೆ ಬಂದಿದೆ. ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ? ಇವತ್ತು ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯ ಕಾರ್ಮಿಕರು ಇವತ್ತು ಭ್ರಷ್ಟರಾಗಿರುವಂಥ ಇಂಥ ಲಕ್ಷ ಸಂಬಳ ತಗೊಳ್ತಿರುವಂಥ ಇಂಥ ಒಂದು ಅಧಿಕಾರಿಗಳು ಇವತ್ತು ನಮ್ಮ ಒಂದು ದುಡ್ಡುಗಳಲ್ಲಿ, ರಾಜ್ಯದ 7 ಕೋಟಿ ಜನತೆ ದುಡ್ಡುಗಳಲ್ಲಿ ಇವತ್ತು ಜೀವನ ನಡೆಸ್ಕೊತಿದ್ದಾರೆ. ಇವತ್ತು ಇಂಥ ಭಿಕ್ಷುಕರಿಗೆ ಈ ಕಾರ್ಮಿಕ ದಿನಾಚರಣೆ ಶುಭಾಶಯ ನಾವು ಹೇಳಬೇಕಾ ಬೇಕಾ? ಇವತ್ತು ಒಂದು ವ್ಯವಸ್ಥೆ ಏನಾಗಿದೆ, ಇವತ್ತು ಒಂದು ಇಡೀ ರಾಜ್ಯದ ಒಂದು ಪರಿಸ್ಥಿತಿ ಏನಾಗಿದೆ, ರಾಜ್ಯದ ಒಂದು 224 ತಾಲೂಕುಗಳಲ್ಲಿ ಯಾವ ರೀತಿ ಲಂಚವು ತಾಂಡವಾಡ್ತಿದೆ. ಒಂದು ತಾಲೂಕು ಕಚೇರಿ ಆಗಲಿ, ಒಂದು ಪಂಚಾಯತ್ ಭವನ ಆಗಲಿ, ಇನ್ನೊಂದು DC ಕಚೇರಿ ಆಗಲಿ, AC ಕಚೇರಿ ಆಗಲಿ, ಒಂದು ತಹಸೀಲ್ದಾರ್ ಕಚೇರಿಗಳಿಗೆ ಹೋದ್ರಿ ಯಾವ ರೀತಿ ಇವತ್ತು ದುಡ್ಡಿಲ್ದೇನೆ ಇವತ್ತು ಏನು ಕೆಲಸಗಳಾಗಲ್ಲ. ಇವತ್ತು ಇಡೀ ಒಂದು ವ್ಯವಸ್ಥೆ ಭ್ರಷ್ಟಮಯವಾಗಿದೆ. ಆದರೂ ಸಹ ಕಾರ್ಮಿಕ ದಿನಾಚರಣೆ ಮಾಡಿ ಒಂದು ಫೋಟೋ ಹೂವು ಹಾಕಿ ಊದ್ಬತ್ತಿ ಹಚ್ಚಿಸಿ ಮತ್ತೆ ಮಂಗಳಾರತಿ ಮಾಡಿ ಇವತ್ತು ಸಿಹಿ ಹಂಚಿಕೊಂಡು ಇವರು ದೊಡ್ಡ ಇದು ಮಾಡ್ಕೋತಾರೆ. ಕಾರ್ಮಿಕ ದಿನಾಚರಣೆ ಶುಭಾಶಯ ಹೇಳ್ಕೊತಾರೆ, ಮೆಸೇಜ್ ಮಾಡಿಕೊಂಡು, ವಾಟ್ಸಪ್ ಮಾಡಿಕೊಂಡು, ಫೇಸ್ಬುಕ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಮಾಡಿಕೊಂಡು, ರೀಲ್ಸ್ಗಳು ಮಾಡಿಕೊಂಡು. ಆದರೆ ಕಾರ್ಮಿಕ ದಿನಾಚರಣೆಯ ಮಹತ್ವವೇನು? ಕಾರ್ಮಿಕ ದಿನಾಚರಣೆ ಏನು ಆ ಒಂದು ಅವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಮಾಣ ವಚನ ತಗೋತಾರೆ? ಒಂದು ರೈತರಾಗಲಿ, ಒಂದು ವ್ಯವಸ್ಥೆ ಅಂಬೇಡ್ಕರ್ ಬಗ್ಗೆ ಆಗಲಿ, ಇನ್ನೊಂದು ಅವ್ರಿಗೆ ನಾನು ಯಾವುದೇ ರೀತಿ ಭ್ರಷ್ಟ ವ್ಯವಸ್ಥೆಗೆ ಹೋಗಲ್ಲ, ಯಾವುದೇ ಕಾರಣ ಲಂಚ ತಗೊಳ್ಳಲ್ಲ, ನಾನು ಇನ್ನೊಂದು ಆಗಲ್ಲ ಅಂತ ಹೇಳ್ಕೊಂಡು ಇವತ್ತು ವ್ಯವಸ್ಥೆಯಲ್ಲಿ ಇವತ್ತು ಪ್ರಮಾಣ ವಚನ ತಗೋತಾರೆ. ಆದರೆ ಇವತ್ತು ವ್ಯವಸ್ಥೆ ಏನಾಗಿದೆ? ಇವತ್ತು ರೈತನ ಮೇಲೆ ಏನಾಗ್ತಿದೆ? ಇವತ್ತು ಒಂದು ಸಾಮಾನ್ಯ ಪರಿಸ್ಥಿತಿಯ ಕುಟುಂಬಗಳ ಮೇಲೆ ಏನಾಗ್ತಿದೆ? ಇವತ್ತು ಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ? ಇವತ್ತು ಮಧ್ಯಮ ಮತ್ತು ಕೆಳವರ್ಗದ ಜನಜೀವನದ ವ್ಯವಸ್ಥೆ ಏನಾಗಿದೆ? ಎಲ್ಲಿ ನೋಡಿದ್ರು ಏನೇ ಮಾಡಿದ್ರು ಸಹ ಇವತ್ತು ಲಂಚ. ಈ ಒಂದು ಕಾರ್ಮಿಕ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ನಾನು ಈ ವಿಡಿಯೋ ಮಾಡುವ ಉದ್ದೇಶ, ಎಲ್ಲ ಒಂದು ಕಡೆ ಜನಸಾಮಾನ್ಯರು ಸತ್ತ ಪ್ರಜೆಗಳಾಗಿದ್ದಾರೆ, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು, ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಬರಬೇಕು, ರಾಜ್ಯದಲ್ಲಿ ಒಂದು ಶಕ್ತಿಯಾಗಿ ನಿಲ್ಲಬೇಕು. ಎಲ್ಲ ಒಂದು ಕಡೆ ಈ ನಿಮ್ಮ ಪ್ರಶಾಂತ್ ಕುಮಾರ್ MLA ಹೇಳುವಂಥ ಹೇಳಿಕೆಗಳು ಸರಿಯಾಗಿರಬೇಕು. ಇವತ್ತು ಜನರನ್ನ ನಾಟಿ ಮೀಡಿಗಳನ್ನ ಏನು ಅವರ ಒಂದು ಮಿಡಿತವನ್ನು ಅರಿಬೇಕು. ಎಲ್ಲ ಒಂದು ಕಡೆ ಇವತ್ತು ಇಂಥ ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಇವತ್ತು ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಎಂಥ ಭ್ರಷ್ಟ ಕಾರ್ಮಿಕರು ಇದ್ದಾರೆ ಇವತ್ತು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಇವತ್ತು ಒಂದು ರೈತಾಪಿ ಕುಟುಂಬ ಆಗಲಿ, ಇಡೀ ಒಂದು ವ್ಯವಸ್ಥೆ ಆಗಲಿ ಯಾವ ರೀತಿ ಶೋಷಣೆಗೆ ಒಳಗಾಗ್ತಿದೆ. ಇವತ್ತು ಭ್ರಷ್ಟ ವ್ಯವಸ್ಥೆ ಏನು ಈ ಕೂಲಿ ಕಾರ್ಮಿಕರು ಅಂತೀವಿ, ಈ ಒಂದು ಭ್ರಷ್ಟ ಕಾರ್ಮಿಕರಿಗೆ ಮುಖಾಂತರ ಯಾವ ರೀತಿ ಇವತ್ತು ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ. ಒಂದು ಕಡೆ ಬಡತನ, ಒಂದು ಕಡೆ ಶೋಷಣೆ, ಒಂದು ಕಡೆ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿಲ್ಲ, ಒಂದು ಕಡೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಇವತ್ತು ಎಲ್ಲೋದ್ರೂ ಲಂಚ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ದಿಕ್ಕಿಗೆ ಹೋಗ್ತಿದೆ? ಇವತ್ತು ಎಲ್ಲವನ್ನು ಪ್ರಶ್ನೆನೂ ಮಾಡಬೇಕು. ಇವತ್ತು ಕಾರ್ಮಿಕ ದಿನಾಚರಣೆ ಮಾಡೋದೇ ಬರೀ ಇದೆಲ್ಲ, ಇವತ್ತು ಸಿಹಿ ಹಂಚ್ಕೊಂಡು ಇನ್ನೊಂದು ಮಾಡೋದಲ್ಲ, ಇವತ್ತು ರಜೆ ತಗೊಂಡು ಮೋಜು ಮಸ್ತಿ ಮಾಡೋದಲ್ಲ, ಅದ್ರ ಮಹತ್ವವನ್ನು ತಿಳ್ಕೋಬೇಕು. ಒಂದು ಕಾರ್ಮಿಕ ಶಕ್ತಿ ಏನು ಅಂತ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ವಿಡಿಯೋ ಮುಖಾಂತರ, ಇಡೀ ರಾಜ್ಯದ ವ್ಯವಸ್ಥೆಯಲ್ಲಿ ಗೊತ್ತಾಗಬೇಕು ಅನ್ನೋದು ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಅನ್ನೋದು ನನ್ನ ಒಂದು ಆಸೆ. ಎಲ್ಲೋ ಒಂದು ಕಡೆ ಈ ಒಂದು ವ್ಯವಸ್ಥೆ ಸರಿ ಹೋಗಬೇಕು, ಈ ಒಂದು ಭ್ರಷ್ಟ ವ್ಯವಸ್ಥೆ ಸರಿ ಹೋಗಬೇಕು. ಈ ಒಂದು ಭ್ರಷ್ಟ ಕಾರ್ಮಿಕರೇನಿದ್ದಾರೆ ಅವರು ಮೊದಲು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಇವತ್ತು ಲಂಚ ತೆಗೆದುಕೊಂಡು ಇವತ್ತು ವ್ಯವಸ್ಥೆನೂ ಇಡೀ ಲಂಚಮಯ ಮಾಡಿದ್ದಾರೆ. ಯಾವ ರೀತಿ ಅನ್ನೋದು ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.